ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಚಾನಲ್. ಇವತ್ತು ನಮ್ಮ ಸ್ಪಿನಚ್ ಪಿಜ್ಜಾ ಮಾಡ್ತಿದ್ದಾರೆ. ಬನ್ನಿ ನೋಡಿ ಹೇಗೆ ಮಾಡ್ತಾರೆ. ನಾನು ಮಶ್ರೂಮು ತೊಗೊಂಡಿದ್ದೀನಿ, ಹಾಗೆ ಟೊಮೆಟೊ ತೊಗೊಂಡಿದ್ದೀನಿ, ಕ್ಯಾಪ್ಸಿಕಮ್ಸ್ ತೊಗೊಂಡಿದ್ದೀನಿ, ಮತ್ತು ಆನಿಯನ್ ತೊಗೊಂಡಿದ್ದೀನಿ, ಒಂದು ಚೀಸ್ ತೊಗೊಂಡಿದ್ದೀನಿ. ಇದು ಸ್ಕ್ವೇರ್ ಇತ್ತು, ನಾನೆಲ್ಲ ರೌಂಡ್ ಥರ ನಾನು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನು ಬೇಕಾದರೆ ನಾವು ಲಟ್ಟಣಿಗೆನಲ್ಲಿ ಸ್ವಲ್ಪ ರೌಂಡ್ ಮಾಡ್ಕೋಬೋದು. ಇವಾಗ ನಾನು ಏರ್ ಫ್ರೈ ಟ್ರೈ ತೊಗೊಂಡಿದ್ದೀನಿ. ಆ ಬೇಸನ್ನ ಪಿಜ್ಜಾ ಬೇಸಲ್ಲಿ ಹಾಕ್ತೀನಿ. ಅದಾದಮೇಲೆ ನಾನು ಕೆಚಪ್ ಯೂಸ್ ಮಾಡ್ತೀನಿ ಜಾಸ್ತಿ. ನಾನು ಕೆಚಪ್ ಯೂಸ್ ಮಾಡಿ ಕೆಚಪ್ಪು ಸ್ವಲ್ಪ ಜಾಸ್ತಿನಾರು ಹಾಕ್ಕೊಳ್ಳಿ ಬೇಕಂದರೆ. ನಾನು ಸ್ವಲ್ಪ ಇಷ್ಟ ಹಾಕಿದ್ದೀನಿ. ಇದಕ್ಕೆ ನಾನು ಅದಾದಮೇಲೆ ಚೀಸ್ ಹಾಕ್ತೀನಿ. ಎಷ್ಟು ಬೇಕೋ ಅಷ್ಟು ಚೀಸ್ ಹಾಕೋಬೋದು ನೀವು. ಎಷ್ಟು ಚೀಸ್ ಹಾಕ್ತೀರ ಅಷ್ಟು ಇದು ಬರುತ್ತೆ, ಅದು ಲೇಯರ್ ಬರುತ್ತಲ್ಲ. ಈಗ ನಾನು ಬೇಬಿ ಪಾಲಕು ಎಷ್ಟು ಬೇಕಾದ್ರೂ ನೀವು ಇದನ್ನು ಹಾಕೋಬೋದು, ಗೊತ್ತೂ ಆಗಲ್ಲ ನಿಮ್ಮ ಒಳಗಡೆ ಹಾಕೋದು. ಇದನ್ನು ಹಾಗೇನೂ ತಿಂತಾರೆ, ಚೆನ್ನಾಗಿರುತ್ತೆ. ಅಂದರೆ ಬೇಯಿಸ್ತಾನೆ ಪಾಲಕ್ ತಿನ್ನೋದು ಇದು. ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ತೀನಿ. ಎಷ್ಟು ಬೇಕು ಇದನ್ನು ಅಷ್ಟೇ, ಎಷ್ಟು ಬೇಕಾದರೂ ಹಾಕೋಬೋದು ವೆಜಿಟೇಬಲ್ಸ್ ನೀವು. ಪಾಲಕು ಎಷ್ಟಾದರೂ ಹಾಕೋಬೋದು. ಇದು ನಾನು ಮಶ್ರೂಮ್ನ ಸ್ವಲ್ಪ ನಾನು ಪೆಪ್ಪರ್ ಮತ್ತು ಸಾಲ್ಟ್ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮಶ್ರೂಮು ಬೇಕಂದರೆ ಕಾರ್ನ್ ಹಾಕೋಬೋದು. ನಾನು ಕಾರ್ನ್ ಮರ್ತುಬಿಟ್ಟೆ ತರೋದು. ಇದು ಕಾರ್ನ್ ಹಾಕೋರು ಚೆನ್ನಾಗಿರುತ್ತೆ. ಸ್ವಲ್ಪ ಆನಿಯನ್ ಸ್ಪ್ರೆಡ್ ಮಾಡ್ತೀನಿ ಇದಕ್ಕೆ. ಆನಿಯನ್ ಸ್ವಲ್ಪ ಫ್ಲೇವರ್ ಬರಲಿ ಅಂತ ಹಾಕಿದ್ದೀನಿ. ಅದಾದಮೇಲಿಂದ ನಾನು ಮೊನ್ನೆ ತೊಗೊಂಡು ಬಂದಿದ್ದೆ ಸಣ್ಣ ಸಣ್ಣ ಟೊಮೆಟೊ, ಅದನ್ನೇ ಹಾಕ್ತೀನಿ ಇವಾಗ. ಎಷ್ಟು ಬೇಕು ಇದನ್ನು ಹಾಕೋಬೋದು. ಮಕ್ಕಳು ಜಾಸ್ತಿ ತಿನ್ನಲ್ಲ ಟೊಮೆಟೊ ಅಂತ ನಾನು ಸ್ವಲ್ಪ ಹಾಕಿದ್ದೀನಿ. ನೀವು ಬೇಕಾದ್ರೂ ಜಾಸ್ತಿ ಹಾಕೋಬೋದು, ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಅದು. ಮತ್ತು ಚೀಸ್ ಅದ್ರ ಮೇಲೆ ಹಾಕಿ. ಮಕ್ಕಳು ಕಾಣಿಸೋದಿಲ್ಲ ಪಾಲಕು ತರಕಾರಿ ಇದೆ ಒಳಗಡೆ ಅಂತ. ಇವಾಗ ನಾನು ಆ್ಯಕ್ಚುಲಿ 6 to 7 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ ಇದು. ಬೇಕಿಂಗ್ ಇಟ್ಟಿದ್ದೀನಿ ನಾನು. ಬೇಕಿಂಗ್ ಇಟ್ಟು 5 ಮಿನಿಟ್ಸ್ to 7 ಮಿನಿಟ್ಸಲ್ಲಿ ಚೆನ್ನಾಗಾಗುತ್ತೆ. ಒಂದು ಸರಿ ನೋಡಿ ಮತ್ತೆ ನೀವು ಮತ್ತೆ ಇಟ್ಕೋಬೋದು. ಚೆನ್ನಾಗಿ ನೋಡಿ, ಇವಾಗ ಆಲ್ಮೋಸ್ಟ್ ಆಗಿದೆ. ಕಟ್ ಮಾಡ್ತೀನಿ. ಇದನ್ನು ನಾನು ಸಣ್ಣ ಸಣ್ಣದು ಮಾಡ್ತೀನಿ ಒಂದೊಂದು ಸಾರಿ. ನೋಡಿ ಎಷ್ಟು ಚೀಸ್ ಎಷ್ಟು ಚೆನ್ನಾಗಿ ಬರ್ತದೆ. ತುಂಬ ಹೆಲ್ದಿನೂ ಇದೆ, ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ಲ, ಹಾಗೂ ಪಾಲಕ್ ಕೂಡ ಇದೆ. ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ. ಪಾಲಕ್ ಎಲ್ಲ ಬೆಂದಿದೆ. ಥ್ಯಾಂಕ್ ಯು.